ನನ್ನೆಲ್ಲ ಪ್ರೀತಿ ಓಕೆ ಸ್ನೇಹಿತರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ದುಡ್ಡಿರೋರಿಗೆ ನಾನಾ ರೀತಿ ಹಬ್ಬ ಆಚರಣೆ ಮಾಡೋಂಥ ಅವಕಾಶಗಳಿರುತ್ತೆ. ನಮಗೆ ಇವೇ ಮಹಾಲಕ್ಷ್ಮಿ ನೋಡ್ರಿ, ಪ್ರತ್ಯಕ್ಷವಾಗಿ ಕಾಣುವಂಥ ಲಕ್ಷ್ಮೀ ದೇವಿಗಳು. ಹಾಗಾಗಿ ನಾವು ಇದನ್ನು ಅಂದರೆ ಇವುಗಳ ಜೊತೆ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡೋಣ ಬನ್ನಿ. ಬೆಳಗ್ಗೆ ಎದ್ದಷ್ಟೇ ಎಲ್ಲ ಫುಲ್ಲು ಗಲೀಜಿತ್ತು ನೋಡಿದ್ರಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ಇವುಗಳನ್ನೆಲ್ಲ ನೀಟಾಗಿ ವಾಷಿಂಗ್ ಮಾಡಾಯಿತು. ಅದಾದಮೇಲೆ ಅಂದಿನಿಂದನೂ ನಮ್ಮ ಮನೇಲಿ ಹಸುಗಳನ್ನ ದೇವರು ಅಂತ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಮನೇಲಿ ಅಂತಲ್ಲ, ಪ್ರತಿಯೊಂದು ಹಿಂದೂ ಮನೇಲೂ ಹಸುನ ದೇವರು ಅಂತ ಪೂಜೆ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಮನೇಲಿ ಪ್ರತಿ ಶುಕ್ರವಾರ ಈ ರೀತಿ ಹಸುಗಳನ್ನೆಲ್ಲ ತೊಳೆದು ಅದಕ್ಕೆ ಪೂಜೆ ಮಾಡೋದು ವಾಡಿಯಾಗಿದೆ. ಅದರಲ್ಲೂ ಇವತ್ತು ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಇನ್ನೂ ಸ್ವಲ್ಪ ವಿಶೇಷವಾಗಿ ತೊಳೆದು ಭಕ್ತಿಯಿಂದ ಒಳ್ಳೇದು ಮಾಡಮ್ಮ, ಯಾವುದೇ ರೀತಿ ರೋಗ ರುಜಿನಗಳು ಬರದಾಗೆ ಸಮೃದ್ಧಿಯಾಗಿ ಆರೋಗ್ಯದಿಂದ ಇದ್ದು ನಮ್ಮ ಮನೆಯೂ ಕೂಡ ಸಮೃದ್ಧಿಯಾಗಿರಿಸು ಅಂತ ಅಂದ್ಕೊಂಡು ಪೂಜೆ ಮಾಡ್ತಿದ್ವಿ. ನನಗಂತೂ ಏನೋ ಒಂಥರ ಖುಷಿ ಕಣ್ರಿ. ಚಿಕ್ಕದ್ರಿಂದನೂ ದನಗಳನ್ನೆಲ್ಲ ನೀಟಾಗಿ ತೊಳೆದು ಅದನ್ನು ರೆಡಿ ಮಾಡೋದು ಅಂದರೆ ನನಗೆ ಭಾಳ ಹುಚ್ಚು. ಇವಾಗ ಸ್ವಲ್ಪ ಕೆಲಸದ ಒತ್ತಡದಿಂದ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಆದರೂ ಪ್ರೀತಿ ಮಾತ್ರ ಮೊದಲೇನಿತ್ತು ಅದಕ್ಕಿಂತ ದುಪ್ಪಟ್ಟೆ ಇದೆ ಹೊರತು ಕಮ್ಮಿ ಅಂತೂ ಆಗಿಲ್ಲ. ಮೊದಲು ಈ ರೀತಿ ಏನಾದರೂ ವಿಶೇಷವಾದ ದಿನಗಳು ಬಂತು ಅಂದರೆ ಕತ್ತಿಗೆಲ್ಲ ಹೊಸ ಹಗ್ಗಗಳು ತಂದು ಕಟ್ಟೋದಾಗಲಿ, ಅಥವಾ ಗಂಟೆ ಮತ್ತು ಕಪ್ಪು ದಾರ ಎಲ್ಲ ಕಾಲಿಗೆ ಕಟ್ಟೋದು, ಈ ರೀತಿ ಎಲ್ಲ ಖುಷಿಯಿಂದ ಮಾಡ್ತಾಯಿದ್ದೆ. ಈಗ ಸ್ವಲ್ಪ ಕೆಲಸಗಳು ಒತ್ತಡ ಆಗಿರೋದ್ರಿಂದ ಅದೊಂಚೂರು ಕಮ್ಮಿ ಆಗಿಬಿಟ್ಟಿದೆ ಅಷ್ಟೇ. ನಮ್ಮ ಸುಂದರಿರು ಅಂತೂ ಈ ರೀತಿ ಅರಿಶಿನ ಕುಂಕುಮ ಇಟ್ಬಿಟ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಥರನೇ ಕಾಣಿಸ್ತಿರ್ತಾರೆ. ನಾನು ಚಿಕ್ಕದ್ರಲ್ಲಿ ಯಾವ ಥರ ಮಾಡ್ತಾಯಿದ್ದೆ ಅಂದರೆ, ಕಂಪ್ಲೀಟಾಗಿ ಮುಕ್ಕಾಲು ಭಾಗ ಅರಿಶಿನದಿಂದನೇ ಮುಚ್ಚಿಬಿಡ್ತಾಯಿದ್ದೆ ಹಸುಗಳನ್ನ. ಅಂತ ಅಂದರೆ ಅರಿಶಿನ ಪೂರ್ತಿ ಕಾಲಿಗೆ ಮತ್ತು ಮುಖಕ್ಕೆ ಇದನ್ನೆಲ್ಲ ಜಾಸ್ತಿ ಆಗ್ತಾಯಿದ್ದೆ. ಆಗ ನೋಡಿದವ್ರೂ ತುಂಬ ಖುಷಿ ಪಡ್ತಿದ್ರು. ಆಮೇಲೆ ಸ್ವಲ್ಪ ಕಾಲು ಎಳಿತಿದ್ರು, ಏನಪ್ಪ ಇದು ಮುತ್ತೈದೆ ಮಾಡಿಬಿಟ್ಟಿದ್ಯಾ ಹಸುಗಳನ್ನ ಅಂತ. ಬಟ್ ನಮ್ಮ ಮನೇಲಿ ಸ್ವಲ್ಪ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ ರೀತಿ ಎಲ್ಲ ಮಾಡಬಾರ್ದು, ಬೇಗ ಹಸುಗೆ ದೃಷ್ಟಿಯಾಗುತ್ತೆ, ಅಂದರೆ ಭೂತ ಪಿಚಾತಿಗಳೆಲ್ಲ ಆಹ್ವಾನ ಆಗಿಬಿಡುತ್ತೆ, ಬೇಗ ಹಸುಗಳು ಹುಷಾರು ತಪ್ಪಿಡುತ್ತೆ, ಹಂಗೆಲ್ಲ ಮಾಡಬಾರ್ದು, ಸಿಂಪಲ್ಲಾಗಿ ಹಾಕು ಅಂತ ಅಂದಮೇಲೆ ಕಮ್ಮಿ ಮಾಡಿದ್ದಷ್ಟೇ. ಬಟ್ ಏನೂ ಗೊತ್ತಿಲ್ಲ ಕಣ್ರಿ, ನನಗೆ ನಮ್ಮ ದನ ಕರುಗಳೇ ಸರ್ವಸ್ವ. ಇವುಗಳನ್ನ ತೊಳೆದು ಪೂಜೆ ಮಾಡಿದ್ರೆ ನನಗೆ ಮನಸ್ಸಿಗೆ ತುಂಬಾ ಹಗುರ ಅಂತ ಅನಿಸುತ್ತೆ. ಯಾವುದೇ ರೀತಿ ಗೊಂದಲ ಅಥವಾ ನೆಮ್ಮದಿ ಇಲ್ಲ ಅಂತ ಅನಿಸಿದ್ರೆ ಒಂದು ಆತ್ಮ ತೃಪ್ತಿ ಅನ್ನೋದು ನನಗೆ ಸಿಕ್ದಂಗೆ ಅನಿಸುತ್ತೆ. ಯಾವುದೇ ದೇವಸ್ಥಾನಕ್ಕೆ ಹೋಗೋಂಥ ಅಗತ್ಯ ಇಲ್ಲ. ಯಾಕಂದರೆ ಹಸುಗಳಲ್ಲಿ ಮುಕ್ಕೋಟಿ ದೇವತೆಗಳಿರುತ್ತೆ. ಅದರಲ್ಲೂ ಸಾಕ್ಷಾತ್ ಲಕ್ಷ್ಮೀ ದೇವಿ ಹಸುವಿನ ಹಿಂಭಾಗದಲ್ಲಿ ನೆಲೆಸಿರ್ತಾಳೆ. ಹಾಗಾಗಿ ನಮಗೆ ಯಾವುದೇ ರೀತಿ ಸಮಸ್ಯೆಗಳು ದೊರಕೋದಿಲ್ಲ. ಎಲ್ಲ ದೇವಾನುದೇವತೆಗಳ ಆಶೀರ್ವಾದ ನಮಗೆ ಸಿಕ್ದಂಗೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಈ ಕಾಮಧೇನುಗಳನ್ನ ಎಲ್ಲೇ ಕಂಡ್ರೂ ಕೈ ಮುಗಿದು ನಮಸ್ಕಾರ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದು ಅಲ್ಲೇ ಸ್ವಲ್ಪ ಕಮ್ಮಿ ಆಗುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂಥ ನನ್ನೆಲ್ಲ ಪ್ರೀತಿ ಓಕೆ ಸ್ನೇಹಿತರುಗಳಿಗೆ ಏನಾದರೂ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ನನ್ನ ಅಕೌಂಟ್ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.